ಮೈಸೂರಿನಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಎಲ್ಲ ಸಮುದಾಯದ ಜನ ಕಾಂಗ್ರೆಸ್ ಪರ ಇದ್ದಾರೆ. ಮೈಸೂರಿನಲ್ಲಿ ಸಚಿವ ಕೆ ವೆಂಕಟೇಶ್ ಗೆಲುವಿನ ಮಾತುಗಳನ್ನು ಆಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ 100% ಗೆಲ್ತಾರೆ. ಅಭಿವೃದ್ಧಿಯೇ ನಮ್ಮ ಮಾನದಂಡ. ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪರ ಇದ್ದಾರೆ. ಅವರ ಒಲವು ಕೂಡ ನಮ್ಮ ಕಡೆ ಇದೆ. ಇದು ಸಚಿವ ಕೆ ವೆಂಕಟೇಶ್ ಅವರ ಗೆಲುವಿನ ವಿಶ್ವಾಸ. ಸುಳ್ಳು ಭರವಸೆ ಕೊಡೋದು ಬಿಜೆಪಿ ಹಾಗೆ ಜೆಡಿಎಸ್ನವರು ಕೆಲಸ. ಆದರೆ ನಾವು ಹಾಗೆ ಮಾಡಲ್ಲ. ನಾವು ಎಲ್ಲಿಯೂ ಕೂಡ ಅವರ ಹಾಗೆ ಸುಳ್ಳು ಭರವಸೆಗಳನ್ನು ಕೊಟ್ಟಿಲ್ಲ. ನುಡಿದಂತೆ ನಡೆದಿದ್ದೇವೆ. ಜನಸಾಮಾನ್ಯರ ಜೊತೆ ಬೆರೆಯುವ ಅಭ್ಯರ್ಥಿ ಲಕ್ಷ್ಮಣ್ ಆಗಿದ್ದಾರೆ. ಹಾಗಾಗಿ ಅವರಿಗೆ ಆಶೀರ್ವಾದ ಮಾಡಿ ಮತ ಹಾಕಿ ಅಂತ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಚಿವರು ಸಾಕಷ್ಟು ಮತಯಾಚನೆಯಲ್ಲಿ ತೊಡಗಿರತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಒಂದಷ್ಟು ಮುಖಂಡರುಗಳನ್ನು ಸೇರಿಸುವ ಮುಖಾಂತರ ಈ ಬಾರಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಲಿಕ್ಕೆ ಪಣವನ್ನು ಕೂಡ ತೊಟ್ಟಿದ್ದಾರೆ. ಈಗ ನನ್ನೊಟ್ಟಿಗೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ವೆಂಕಟೇಶ್ ಅವರಿದ್ದಾರೆ. ಸರ್, ಹೆಂಗಿದೆ ಸರ್ ಕಂಪ್ಲೀಟ್ ಕ್ಷೇತ್ರ? ಯಾಕೆಂತ ಹೇಳಿದ್ರೆ ನಿಮ್ದು ಬಹಳಷ್ಟು ಹೋಲ್ಡಿಂಗ್ ಇರುವಂತಹ ಒಂದು ಕ್ಷೇತ್ರ ಪ್ರಮುಖವಾದಂತಹ ಪಾತ್ರವನ್ನ ಈ ಚುನಾವಣೆಯಲ್ಲಿ ವಹಿಸುತ್ತೆ. ವಾತಾವರಣ ನಮ್ಮ ಪರವಾಗಿದೆ, ಕಾಂಗ್ರೆಸ್ ಪರವಾಗಿದೆ. ಜನ ಈ ಸಲ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಮನಸ್ಸು ಮಾಡಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ. ಅಂದ್ರೆ ಪ್ರಸ್ತುತವಾಗಿರುವಂತದ್ದು ಚಾಮುಂಡೇಶ್ವರಿ ಕ್ಷೇತ್ರ ಜೊತೆಗೆ ಪಿರಿಯಾಪಟ್ಟಣ, ಹುಣಸೂರು ಕ್ಷೇತ್ರ. ಇಲ್ಲಿ ಒಕ್ಕಲಿಗರ ಕೈ ಹಿಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಹಳಷ್ಟು ಸುಲಭ ಆಗುತ್ತೆ ಅಂತ ಹೇಳಿ. ನಿಜ, ನಾವೆಲ್ಲ ಸಮಾಜದವ್ರ ಓಟನ್ನು ಕೇಳ್ತಾ ಇದ್ದೀವಿ. ಬರೀ ಒಕ್ಕಲಿಗ ಅಲ್ಲ, ಏನು ಎಲ್ಲ ವರ್ಗದ ಜನರ ಮತನೂ ನಮ್ಗೆ ಬೇಕು. ನಮಗೆ ಎಲ್ಲರೂ ಮನವಿ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಎದುರಾಳಿ ಪಕ್ಷಗಳೇನಿದ್ದಾವೆ, ಮೈತ್ರಿ ಪಕ್ಷಗಳೇನಿದ್ದಾವೆ, ಇಲ್ಲಿ ಕ್ಯಾಸ್ಟ್ ಕಾರ್ಡ್ ಅನ್ನ ಪ್ಲೇ ಮಾಡುವಂತ ಕೆಲಸವನ್ನು ಮಾಡ್ತವೆ. ಜೊತೆಗೆ ಕಾಂಗ್ರೆಸ್ ಸುಳ್ಳು ಭರವಸೆಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲೆಲ್ಲ ಒಂಥರ ಸಾರಿ, ಕಾಂಗ್ರೆಸ್ ಸುಳ್ಳು ಭರವಸೆ ಕೊಟ್ಟಿಲ್ಲ. ಸುಳ್ಳು ಭರವಸೆ ಕೊಟ್ಟಿರೋರು ಬಿಜೆಪಿಯವರು. ಕಾಂಗ್ರೆಸ್ ಸುಳ್ಳು ಭರವಸೆ ಕೊಡಿ ನೋಡೋಣ. ಒಂದು ಉದಾಹರಣೆ ಹೇಳಿ ನೋಡೋಣ. ಸುಳ್ಳು ಭರವಸೆ ಕೊಟ್ಟಿದ್ರೆ ನೀವು ಒಂದು ಉದಾಹರಣೆ ಹೇಳಿ ನೋಡೋಣ. ನಮ್ದು ಏನೋ ಅದೇ ಸುಳ್ಳು ಭರವಸೆ ಕೊಟ್ಟಿರೋರು ಬಿಜೆಪಿಯವರು, ಕಾಂಗ್ರೆಸ್ನವರಲ್ಲ. ನಾವು ಕಾಂಗ್ರೆಸ್ನವ್ರು ಏನು ಅವರಿಗೆ ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಮಾಡಿದ್ದೀವಿ. ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಗ್ಯಾರಂಟಿಗಳನ್ನೆಲ್ಲ ನಾವು ಕೊಟ್ಟು ಬರೋ ಅನುಷ್ಠಾನ ಮಾಡಿದ್ದೀವಿ. ಇನ್ನೇನು ಮಾಡಬೇಕು ನಾವು? ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಇಲ್ಲಿ ಒಕ್ಕಲಿಗ ಮತಗಳಿರುವಂತಹ ಒಂದು ಹಿನ್ನೆಲೆಯಲ್ಲಿಯೇ ಇಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಿದ್ದಾರೆ. ಪ್ರಚಾರವನ್ನು ಮಾಡುವಂತದ್ದಿರಬಹುದು. ಜೊತೆ ಜಿಡಿ ದೇವೇಗೌಡ ಅವರು ಕೂಡ ಇದ್ದಾರೆ ಅನ್ನೋ ಮಾತಿದ್ದಾರೆ. ಕುಮಾರಸ್ವಾಮಿ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಏನೋ ಅವ್ರದ್ದು ಎಷ್ಟು ಶಕ್ತಿ ಇದೆಯೋ ನೋಡೋಣ. ನಮ್ದು ಎಷ್ಟು ಶಕ್ತಿ ಇದೆ ಮುಂದಿನ ದಿನಗಳಿಗೆ ಗೊತ್ತಾಗುತ್ತಲ್ಲ. ಸರ್, ಈಗ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಲೀಡ್ ಎಲ್ಲೆಲ್ಲಿ ಬಂದಿತ್ತು ಅಲ್ಲಿ ಮತ್ತಷ್ಟು ಲೀಡ್ಗಳನ್ನು ಜಾಸ್ತಿ ಮಾಡಲಿಕ್ಕೆ, ಜೊತೆಗೆ ಲೀಡ್ ಬರದೇ ಇರುವಂಥ ಕ್ಷೇತ್ರಗಳಲ್ಲಿ ಲೀಡ್ ಬರಲಿಕ್ಕೆ ಏನು ಪ್ರಯತ್ನ ಮಾಡ್ತೀವಿ? ನೋಡಿ, ಲಾಸ್ಟ್ ಟೈಮಿನ ಪರಿಸ್ಥಿತಿನೇ ಬೇರೆ, ಈ ಸಲದ ಪರಿಸ್ಥಿತಿನೇ ಬೇರೆ. ಏನೋ ಲಾಸ್ಟ್ ಟೈಮ್ ನಾವು ಅಧಿಕಾರದಲ್ಲಿ ಇರಲಿಲ್ಲ. ಏನೋ ಈ ಸಲ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷ ರಾಜ್ಯಕ್ಕೆ ಸೀಮಿತವಾಗಿ ನಾನು ಹೇಳೋದು. ನಾವು ಜನರ ಪರವಾಗಿ ಕೆಲಸ ಮಾಡಿದ್ದೀವಿ. ಜನರಿಗೆ ಕೊಟ್ಟು ಭರವಸೆಗಳನ್ನು ಈಡೇರಿಸಿದ್ದೀವಿ. ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಿದ್ದೀವಿ ನಾವು. ಅದಕ್ಕೆ ವಾತಾವರಣ ನಮ್ಗೆ ಅನುಕೂಲವಾಗಿದೆ. ಏನೋ ಇಲ್ಲಿ ಜಾತಿಗಿಂತ ಹೆಚ್ಚಾಗಿ ಪಕ್ಷದ ಬಗ್ಗೆ ಜನರಿಗೆ ಬಹಳ ಅಭಿಮಾನ ಇದೆ. ಪಕ್ಷಕ್ಕೆ ಬೆಂಬಲ ಕೊಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅನ್ನೋದು ಆ ರೀತಿ ಜನರಿಗೆ ಇವತ್ತು ಮನಸ್ಸಿದೆ, ಬೆಂಬಲ ಕೊಡ್ತಾರೆ. ಪ್ರಮುಖವಾಗಿ ಲಕ್ಷ್ಮಣ್ ಅವರು ಯಾವ ರೀತಿ ಪ್ರಚಾರದಲ್ಲಿ ತೊಡಗ್ತಾ ಇದ್ದಾರೆ? ಅವ್ರು ಕೊಡ್ತಾ ಇರುವಂತ ಭರವಸೆಗಳೇನು? ಈ ತರದನ್ನೆಲ್ಲ ತಾವು ಗಮನಿಸ್ತಾರೆ? ಲಕ್ಷ್ಮಣ್ ಅವ್ರಿಗೆ ವೈಯಕ್ತಿಕವಾಗಿ ಏನು ಭರವಸೆ ಕೊಡ್ತಾ ಇಲ್ಲ. ನಾನು ಈ ಕ್ಷೇತ್ರದಲ್ಲಿ ಅವನಿಗೆ ಗೆಲ್ಲಿಸ್ಕೊಡಿ, ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಕೊಡಗು ಮತ್ತೆ ಮೈಸೂರು ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಅಂತ ಅವ್ರನ್ನೇನು ಭರವಸೆ ಅವ್ರನ್ನೇ ಕೊಡ್ತಾರೆ. ಈಗ ಮೋದಿ ಅವರು ಬಂದು ಹೋಗಿದ್ದೇನಾದ್ರೂ ಎಫೆಕ್ಟ್ ಆಗುತ್ತಾ ಇಲ್ವಾ? ಹೆಂಗೆ ಮೋದಿಯವರು ಎಲ್ಲ ಕಡೆ ಕಳಿಸಲ್ಲ. ನಮ್ಮ ಅಸೆಂಬ್ಲಿ ಚುನಾವಣೆಯೂ ಬಂದಿದ್ರು. ಎಲ್ಲ ಕಡೆ ಅಲ್ಲೆಲ್ಲ ಗೆದ್ದಿದಾರ? ಅಷ್ಟೇ ಸಾಕಲ್ಲ. ನಡೀರಿ. ಥ್ಯಾಂಕ್ ಯು ಸರ್. ಇದು ಸಚಿವ ಕೆ ವೆಂಕಟೇಶ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.